ಆಷಾಢ ಶುಕ್ರವಾರ ತಾಯಿಗೆ ಭಾಳ ಪವಿತ್ರವಾದ ದಿನ. ಫ್ಯಾಮಿಲಿ ಸಮೇತ ದಂಪತಿಗಳು ಬಂದು ದರ್ಶನ ಮಾಡಿದ್ವಿ. ಮಳೆ ಬೆಳೆ ಆಗಿ ಎಲ್ಲ ಕಷ್ಟಗಳು ಈ ರಾಜ್ಯದಲ್ಲಿ ಹೋಗಲಿ, ಡಿ ಕೆ ಶಿವಕುಮಾರ್ ಅವರಿಗೆ ಸುಸಂಘಟಿತವಾಗಿ ಅಧಿಕಾರ ಮಾಡುವಂಥ ಸಂದರ್ಭ ಒದಗಲಿ, ಯಾವ ದುಷ್ಟಶಕ್ತಿಗಳು ಸುಮ್ಮನೆ ಅವ್ರಿಗೆ ಅಡ್ಡ ಆಗೋದು ಬೇಡ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ವಿ. ಪಡೆದಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು CM ಆಗಿರೋದು ನಾನು ಆದಷ್ಟೇ ಸಂತೋಷ. ನನಗೆ ಮಂತ್ರಿಗಿರಿ ಬೇಡ, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಬೇರೆ ಯಾರಿಗಾರ ಕೊಡಲಿ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಯಾರಾದರೂ ಆಗಲಿ ಪಾಪ. ನಿಮ್ಮ ಜಿಲ್ಲೆಯಲ್ಲಿ ಯಾರು ಕೊಡಬೇಕು? ಈಗ ನಮ್ಮ ಚಲುವರಾಯ ಸ್ವಾಮಿಯವರು 3 ವರ್ಷ ಮಂತ್ರಿ ಆಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಲಿ. ಅವ್ರ ಜೊತೆಗೆ ಬಾಬು ಅವರು ಕೂಡ 3 ಸರಿ ಗೆದ್ದಿದ್ದೀನಿ, ನನಗೂ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರು ಯಾವ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಟವಲ್ ಹಾಕೋದು ಅದು ಸರಿ ಅಲ್ಲ. ಮತ್ತು ನಾವೇ ತೊಂದರೆ ಕೊಟ್ಟರೆ ನಮ್ಮ ಸಮಾಜದವ್ರು ಮುಖ್ಯಮಂತ್ರಿ ಆದಾಗ ನಾನು ಆಗಬೇಕು ಅಂತ ಕಾಟ ಕೊಟ್ಟರೆ ಸರಿಯಲ್ಲ. ಸ್ವಲ್ಪ ವಿಶಾಲ ಮನೋಭಾವ, ಹೃದಯ ಇಟ್ಕೋಬೇಕು ತ್ಯಾಗ ಮಾಡೋದನ್ನು. ಬೇರೆಯವರು ಕೊಡಲಿ. ಈಗ ತುಂಬ ಜನ ಆಕಾಂಕ್ಷಿತರು, ಅವ್ರು ಕೊಡಲಿ, ನಾವೇ ಬೇಕು ಅಂತ ನಮ್ಮ ಸಮಾಜದವ್ರು ನಾವೇ ಕಾಟ ಕೊಟ್ಟರೆ ಮತ್ತು ನಮ್ಮ ಸಮಾಜಕ್ಕೆ ಏನು ಮೆಸೇಜ್ ಕೊಡೋಕ್ಕಾಗುತ್ತೆ? ಅದರಿಂದ ಈಗ ಶಿವಕುಮಾರ್ ಸಾಹೇಬ್ರು ಆಗಿದ್ದಾರೆ, ಅದು ನಮ್ಗೆ ಭಾಳ ಆಸೆನೂ ಆಗಿದ್ದಾರೆ. ಅವ್ರು ಮಾಡಲಿ. ಕೆಲವೊಮ್ಮೆ ಮಾಡಬೇಕಾಗ್ತದೆ. ಈಗ ಅವ್ರು ಆಗಿದ್ದಾರೆ, ನಾನು ಹೋಗಿ ನನ್ನ ಮಾಡಿ ಅಂದ್ಕೊಂಡು ನಾವು ರಂಪಾರಾಮಾಯಣ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರಿಗೆ ಚಾನ್ಸ್ ಸಿಗಲಿ, ಬೇರೆಯವ್ರಿಗೆ ಆಗಲಿ. ಮುಖ್ಯಮಂತ್ರಿ ಆಗಿದಾರಲ್ವ, ನಾವು ಅದಷ್ಟೇ ಸಂತೋಷ ಅಲ್ವ, ಆಗಲಿ. ಇಬ್ಬರನ್ನೂ ಒದ್ದು ಒಳಗಾಕ್ಬೇಕು. KPSC ಹಗರಣ ರೂವಾರಿಗಳನ್ನೂ ಒದ್ದು ಒಳಗಾಕ್ಬೇಕು, ನೀಟ್ ರೂವಾರಿಗಳನ್ನೂ ಒದ್ದು ಒಳಗಾಕ್ಬೇಕು. ದಯವಿಟ್ಟು ಮೋದಿಯವ್ರ ಹತ್ರ ಕೇಳ್ಕೊಳ್ಳೋದು, ಇದನ್ನ ಪ್ರತಿಷ್ಠೆಯಾಗಿ ತಗೋಬೇಡಿ, ಮೈಂಡ್ಗೆ ಹಾಕೋಬೇಡಿ. ವಿದ್ಯಾರ್ಥಿಗಳಿದ್ರೆ ನಾವು, ಯುವ ಶಕ್ತಿ ಇದ್ದರೆ ನಾವು, ಆ ಯುವ ಶಕ್ತಿಯ ಓಟಿಂದ ನೀವು 15 ವರ್ಷದಿಂದ 12 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೀರ. ಅವರು ಸಿಡ್ದಿದ್ರೆ 4 ದೇಶದಲ್ಲಿ ಗೌರ್ಮೆಂಟೇ ಹೋಗಿದೆ. ನಿಮಗಿದು ಎಚ್ಚರಿಕೆಯ ಗಂಟೆ. ಅವರಿಗೆ ಲಾಟಿಲ್ ಹೊಡೆಯೋದು ಬಿಟ್ಟು ಧರ್ಮಾನ್ ಪ್ರಧಾನ್ದು ರಾಜೀನಾಮೆ ತಗೊಳ್ಳಿ, ತನಿಖೆ ಮಾಡಿ. ಇಲ್ಲ ಅಂದರೆ ಮತ್ತೆ ವಾಪಸ್ ಸಂಪುಟಕ್ಕೆ ತಗೊಳ್ಳಿ. ಅದನ್ನು ಬಿಟ್ಟು ನಂದೇ ನಡಿಬೇಕು, ನಮ್ಮದು ಕ್ಲೀನ್ ಗೌರ್ಮೆಂಟು, ನಾನು ಮಾಡಿದ್ದೇ ನಡೆದಿದ್ದೇ ದಾರಿ ಅನ್ನೋ ಒಂದು ಈಗೋದಲ್ಲಿ ಹೋಗಬೇಡಿ. ಅವ್ರು ರಾಜೀನಾಮೆ ತಗೊಳ್ಳೋದ್ರಿಂದ ನಿಮ್ಮ ಸರ್ಕಾರ ಏನು ಬಿದ್ದೋಗಲ್ಲ, ಇಲ್ಲ ನಿಮಗೇನು ಕಳಂಕ ಆಗ್ಬಿಡಲ್ಲ. ಆದರೆ ಅವ್ರು ತೊಗೊಂಬಿಟ್ಟಿದ ತಕ್ಷಣ ನಂದು ನೀಟ್ ಗೌರ್ಮೆಂಟ್, ನಾನು ಏನೂ ಮಾಡೇ ಇಲ್ಲ ಅಂತ ಮುಚ್ಚಾಕೊಂಡು ಹೋಗೋದು ಸರಿಯಲ್ಲ. ವಿದ್ಯಾರ್ಥಿಗಳ ಭಾವನೆಗೆ, ಯುವಕರ ಭಾವನೆಗೆ ಬೆಲೆ ಕೊಡಿ. ಯಾವ ಬಸ್ಸು ಕೊಟ್ಟಿಲ್ಲ, ಕಾರು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಒಂದು ವಾಟ್ಸಪ್, ಒಂದು ಇನ್ಸ್ಟಾಗ್ರಾಮ್ ಕರೆ ಕೊಟ್ಟಿದ್ದಕ್ಕೆ ಲಕ್ಷಾಂತರ ಜನ ರೋಡಲ್ಲಿದ್ದಾರೆ ಅಂದರೆ ಅವ್ರ ಶಕ್ತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆ ಆಡಳಿತ ಕೊಡೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಅಂತಂದ್ರೆ ಅಡೆತಡೆಗಳು ಇದೆಯಾ ಅಂತ? ಅಡೆತಡೆಗಳಿಲ್ಲ. ಆಗಿ 1 ತಿಂಗಳಾಗಿದೆ. ಇನ್ನು 2 ವರ್ಷನೂ ಯಾವುದೇ ಅಡೆತಡೆಗಳು ಆಗದಂಗೆ ಅಧಿಕಾರ ಮಾಡಲಿ ಅಂತ ಕೇಳ್ತಾರೆ. ಅದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ. ಹೋರಾಟ ಮಾಡೋದು ಅವ್ರ ಹಕ್ಕು, ಅದು ತಪ್ಪು ಅಂತಲ್ಲ. ಇನ್ನು ಮುಂದೆ ಯಾವುದೇ ಅಡೆತಡೆಗಳು ಬರದೆ ಸುರಾಗವಾಗಿ ರಾಜ್ಯ ಸಮೃದ್ಧಿಯಿಂದ ನಡೀಲಿ ಅಂತ ಕೇಳ್ಬೇಕು. CJP ಜಿರಳೆಗಳ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಅವರು ತಿಗಣೆಗಳ ಥರ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಆರೋಪ BJP. ಆ ತಿಗಣೆ ಒಂದು ಕಚ್ಚಿದ್ರೆ ಹೆಂಗೆ ರಕ್ತ ಇರ್ತದೆ ಅಂತ ಗೊತ್ತಾಗಿರ್ಬೇಕು. ಹೇಳ್ದವ್ರಿಗೆ ಹೇಳಿ, ತಿಗಣೆ ಒಂದು ಚೂರು ರಕ್ತ ಇರಿದ್ರೆ ನೀನು ಮಲ್ಕೊಳ್ಳೋಕ್ಕೆ ಆಗಲ್ಲ, ರಾತ್ರಿಯೆಲ್ಲ ಕೆರ್ಕೊಂಡು ಕೂತ್ಕೋಬೇಕಾಗತ್ತೆ. ಆ ತಿಗಣೆ ಶಕ್ತಿನೂ ಅಷ್ಟಿರುತ್ತೆ. ಯಾವುದೋ ತಿಗಣೆ ಜಿರಳೆಗಳು ಅಷ್ಟು ಈಸಿ ಅಲ್ಲ. ನಿಮ್ಗೆ ರಾತ್ರಿ ಒಂದು ತಿಗಣೆ ಕಚ್ಚಿದ್ರೆ ರಾತ್ರಿಯೆಲ್ಲ ನಿದ್ದೆ ಮಾಡೋಂಗಿಲ್ಲ, ನೀವು ನಿದ್ದೆ ಕದ್ದು ಬಿಡುತ್ತೆ. ಅದರಿಂದ ತಿಗಣೆ ಜಿರಳೆ ಅನ್ನೋದು ಬಿಟ್ಟು ನೀವು BJPಯವರು ಯುವಕರ, ವಿದ್ಯಾರ್ಥಿಗಳ, ಯುವ ಸಮೂಹದ ಓಟ್ ಪಡೆದು ಅಧಿಕಾರ ಮಾಡ್ತಾ ಇದ್ರಿ. ಅವರ ಭಾವನೆಗಳಿಗೆ ಬೆಲೆ ಕೊಡಿ ಅಂತ ನಾನು ಕೇಳ್ತೀನಿ. ಕಾಂಗ್ರೆಸ್ ಅವರು BJP 100% ನಾವು ವಿದ್ಯಾರ್ಥಿಗಳ ಪರ ಇದ್ದೀವಿ, ಯುವಕರು ಪರ ಇದ್ದೀವಿ. ನಿದ್ದೆಗೆಡಿಸೋದಂತೂ ಗ್ಯಾರಂಟಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.